ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮಂಡ್ಯ ಸಂಸದೆಗೆ ಬಿಗ್ ಶಾಕ್. ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಸುಮಲತಾಗೆ ಮತ್ತೊಂದು ಆಘಾತ ಇದೆ. ಲೋಕಸಭೆ ಹೊಸ್ತಿಲಲ್ಲಿ ಮಂಡ್ಯ ಸಂಸದೆಗೆ ಬಿಗ್ ಶಾಕ್ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಸುಮಲತಾಗೆ ಮತ್ತೊಂದು ಆಘಾತ ಆಗಿದೆ. ಸಂಸದೆ ಸುಮಲತಾ ಪಡೆಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಮೈತ್ರಿಗೆ ಸೆಡ್ಡು ಹೊಡೆಯುವ ಆಲೋಚನೆಯಲ್ಲಿದ್ದ ಸುಮಲತಾ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಇದೆ. ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗುವ ಪ್ಲಾನ್ನಲ್ಲಿದ್ರು ಸುಮಲತಾ. ಚುನಾವಣಾ ತಯಾರಿ ಹೊತ್ತಲ್ಲೇ ಸುಮಲತಾ ಬೆಂಬಲಿಗರ ಪಡೆ ಇಬ್ಬಾಗ ಆಗಿದೆ. ಒಂದು ಬಣ ಸುಮಲತಾ ಪರ ಆಗಿದ್ರೆ ಮತ್ತೊಂದು ಬಣ ಮೈತ್ರಿ ಪರ. ಎಚ್ಡಿಕೆ ಜೊತೆ ಕೈ ಜೋಡಿಸಿದ ಸುಮಲತಾ ಅತ್ಯಾಪ್ತ ಸಚ್ಚಿದಾನಂದ. ಎಚ್ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ ಬಿಜೆಪಿಯ ಮುಖಂಡ ಇಂಡುವಾಳು ಸಚ್ಚಿದಾನಂದ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ಜೊತೆ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಸುಮಲತಾ ಹೆಗಲಿಗೆ ಹೆಗಲಾಗಿ ನಿಂತಿದ್ದಂತಹ ಸಚ್ಚಿದಾನಂದ ಅವರು ಈಗ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಚ್ಚಿದಾನಂದ ನನ್ನ ಮತ್ತೊಬ್ಬ ಮಗ ಎನ್ನುತ್ತಿದ್ದ ಸುಮಲತಾ ಇದೀಗ ಸುಮಲತಾಗೆ ಶಾಕ್ ನೀಡಿರುವ ಸಚ್ಚಿದಾನಂದ ನಡೆ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ. ಸಚ್ಚಿದಾನಂದ ಅವರ ನಿಲುವು ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧಿಸುವಂತೆ ಮತ್ತೊಂದು ಬಣದ ಸಲಹೆ. ಅಗತ್ಯ ಬಿದ್ರೆ ಸುಮಲತಾ ಜೊತೆ ಮಾತುಕತೆಗೆ ಸಿದ್ಧ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೊನೆ ಕ್ಷಣದವರೆಗೂ ಸಹ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಸುಮಲತಾ. ಎಚ್ಡಿಕೆ ಅವರನ್ನ ಭೇಟಿಯಾಗಿ ಬಿಜೆಪಿ ಮುಖಂಡ ಇಂಡುವಾಳು ಸಚ್ಚಿದಾನಂದ ಅವರು ಮಾತಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ದೊಡ್ಡ ಬಲವಾಗಿದ್ದಂತಹ ಸಚ್ಚಿದಾನಂದ ಅವರು ಈಗ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗಾದ್ರೆ ಇದು ಸುಮಲತಾ ಅವರಿಗೆ ದೊಡ್ಡ ಮೈನಸ್ ಆಗುತ್ತಾ ಮುಂದಿನ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಒಂದು ಬಣ ಸುಮಲತಾ ಪರ ಇದ್ರೆ ಮತ್ತೊಂದು ಬಣ ಮೈತ್ರಿ ಪರ ಇದೆ. ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನ ಒಂದು ಬಣ ಒಪ್ಪಿಕೊಂಡಿದೆ. ಅದರಲ್ಲಿ ಸಚ್ಚಿದಾನಂದ ಅವರು ಸಹ ಒಬ್ರು. ಈಗಾಗಲೇ ಈ ಕುರಿತಂತೆ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಸಹ ನಡೆಸಿದ್ದಾರೆ. ಕಳೆದ ಬಾರಿ ಸುಮಲತಾ ಅವರಿಗೆ ದೊಡ್ಡ ಶಕ್ತಿಯಾಗಿದ್ರು, ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಗೆಲ್ಲಿಸೋದ್ರಲ್ಲಿ ಸಫಲರಾಗಿದ್ರು ಸಚ್ಚಿದಾನಂದ. ಆದರೆ ಈ ಬಾರಿ ಎಚ್ಡಿಕೆ ಜೊತೆ ಕೈ ಜೋಡಿಸ್ತಾ ಇರೋದು ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಬಣ ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧಿಸಬೇಕು ಅಂತ ಸುಮಲತಾ ಅವರಿಗೆ ಸಲಹೆ ನೀಡ್ತಾ ಇದೆ. ಹಾಗಾಗಿ ಸುಮಲತಾ ಅವರ ನಡೆ ಏನಾಗಿರುತ್ತೆ ದೊಡ್ಡ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.